ಇನ್ನು ನಿರಂತರ ಮಳೆಯಿಂದಾಗಿ ಕುಸಿದಂತಹ ಆವರಣದ ಗೋಡೆಗೆ ಕೂದಲೆಳೆ ಅಂತರದಲ್ಲಿ ಒಂದೇ ಕುಟುಂಬದ 6 ಜನ ಬಚಾವಾಗಿದ್ದಾರೆ. ಒಂದು ಭಾರಿ ಗಾತ್ರದ ತಡೆಗೋಡೆ ಕುಸಿದು ಬಿದ್ದು ಕೂದಲೆಳೆ ಅಂತರದಲ್ಲಿ ಒಂದು ಕುಟುಂಬದ 6 ಜನ ಬಚಾವಾಗಿದ್ದಾರೆ. ಮಂಗಳೂರಿನ ಕಂಕನಾಡಿಯಲ್ಲಿ ನಡೆದಂತಹ ಘಟನೆ ಇದು. ಮನೆ ಮುಂದೆ ಗೋಡೆ ಕುಸಿತ ಭಯಾನಕ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಒಂದು ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೊರ ಹೋಗೋದಕ್ಕೆ ತಯಾರಾಗಿದ್ದಂತಹ ಮನೆ ಮಂದಿ ಮನೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ಈ ಒಂದು ತಡೆಗೋಡೆ ಕುಸಿತ ಆಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಎಷ್ಟೊಂದು ಭಾರಿ ಪ್ರಮಾಣದಲ್ಲಿ ಈ ತಡೆಗೋಡೆ ಕುಸಿತ ಆಗಿದೆ ಅನ್ನುವಂಥದ್ದನ್ನು. ಇದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಭಾರಿ ಶಬ್ದದೊಂದಿಗೆ ಸ್ಥಳದಲ್ಲಿ ಇದ್ದಂತಹ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಈ ಒಂದು ಭಯಾನಕ ಘಟನೆಯಲ್ಲಿ ಸ್ಫೋಟಗೊಂಡಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ಒಂದು ವೇಳೆ ಮನೆಯಿಂದ ಯಾರಾದರೂ ಹೊರಗಡೆ ಬಂದಿದ್ದೇ ಆದರೆ ಒಂದು ಭಾರಿ ಅನಾಹುತ ಸಂಭವಿಸಿ ಹೋಗ್ತಾ ಇತ್ತು. ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಒಂದೇ ಕುಟುಂಬದ 6 ಜನ ಬಚಾವಾಗಿದ್ದಾರೆ. ಒಂದು ಭಾರಿ ಗಾತ್ರದ ತಡೆಗೋಡೆ ನಿರ್ಮಾಣ ಮಾಡಲಾಗಿತ್ತು. ಅದೆಷ್ಟು ವರ್ಷ ಹಳೆಯ ತಡೆಗೋಡೆ ಅನ್ನುವಂಥದ್ದು ಈವರೆಗೂ ತಿಳಿದು ಬರ್ತಾ ಇಲ್ಲ. ಆದರೆ ಈ ತಡೆಗೋಡೆಯಿಂದಾಗಿ ಈವರೆಗೆ ನಿಂತಿದ್ದಂತಹ ಒಂದು ಮಣ್ಣು ಗುಡ್ಡ ಏನಿದೆ ಅದು ನೋಡ್ತಾ ಇದ್ದಂತೆ ಕುಸಿದು ಬಿದ್ದಿದೆ. ಇದರ ರಭಸಕ್ಕೆ ಸ್ಥಳದಲ್ಲಿ ಇದ್ದಂತಹ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಸ್ಫೋಟವಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಸ್ಥಳದಲ್ಲಿ ಯಾರೇ ಇದ್ದರೂ ಕೂಡ ಬದುಕಿ ಉಳಿತಾ ಇರಲಿಲ್ಲ. ಯಾಕಂದರೆ ಟ್ರಾನ್ಸ್ಫಾರ್ಮರ್ ಸ್ಫೋಟ ಆಗುವಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಯಾರಾದರೂ ಇದ್ದಿದ್ರೆ ಆ ಸಂದರ್ಭದಲ್ಲಿ ಒಂದು ಭಯಾನಕ ಘಟನೆ ನಡೆದು ಹೋಗ್ತಿತ್ತು. ಮಂಗಳೂರಿನಲ್ಲಿ ಮಳೆಯ ಆರ್ಭಟದಿಂದ ಸಾಕಷ್ಟು ಅವಾಂತರಗಳು ಸಂಭವಿಸಿದೆ. ಅದರಲ್ಲೂ ಕೂಡ ನಿನ್ನೆ ಬಂದಂಥ ಒಂದು ಸಿಸಿ ಕ್ಯಾಮ್ರಾದ ವಿಜುವಲ್ ನಿಜಕ್ಕೂ ಎದೆ ನಡುಗಿಸುವ ರೀತಿಯಲ್ಲಿದೆ. ಮಂಗಳೂರಿನ ಕಂಕನಾಡಿ ಸಮೀಪದ ಒಂದು ಸುವರ್ಣ ಲೇನ್ ಅನ್ನುವಂಥ ಪ್ರದೇಶ ಏನಿದೆ ಅಲ್ಲಿ ಸಂಭವಿಸಿರುವಂತಹ ಒಂದು ದುರ್ಘಟನೆ. ಒಂದು ಬೃಹದಾಕಾರದ ಒಂದು ಕಾಂಪೌಂಡ್ ವಾಲ್ ಕುಸಿದು ಬಿದ್ದಿರುವಂಥದ್ದು, ಆವರಣ ಗೋಡೆ ಕುಸಿದು ಬಿದ್ದಿದೆ. ಕೇವಲ ಕುಸಿದು ಬಿದ್ದಿರುವಂಥದ್ದು ಮಾತ್ರ ಅಲ್ಲ, ಅದು ಕುಸಿದು ಬೀಳುವ ಒಂದು ಭೀಕರತೆಯನ್ನು ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅಲ್ಲಿ ಪಕ್ಕ ಸುತ್ತಮುತ್ತ ಇದ್ದಂತಹ ಒಂದು ಮುಂಭಾಗದ ಮನೆಯ ಗೇಟ್ ಅದು ಬಿದ್ದಂಥ ಪರಿಣಾಮದಿಂದ ಹಾರ್ಕೊಂಡು ಹೋಗಿದೆ. ಒಂಥರ ಶಾರ್ಟ್ ಸರ್ಕ್ಯೂಟ್ ಆದಂತಹ ರೀತಿಯ ವಾತಾವರಣ ನಿರ್ಮಾಣವಾಗಿದೆ ಮತ್ತು ಕರೆಂಟ್ ಕಂಬಗಳೆಲ್ಲವೂ ಕೂಡ ಮುರಿದು ಬಿದ್ದಿರುವ ದರಾಶಾಯಿ ಆಗಿರುವಂಥದ್ದು ನೋಡ್ಬೋದು. ಬಹಳ ದೊಡ್ಡ ಪ್ರಮಾಣದ ಒಂದು ಆವರಣ ಗೋಡೆ, ಅಲ್ಲಿ ಮೇಲ್ಭಾಗದಲ್ಲಿ ಒಂದು ಖಾಸಗಿ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಒಂದು ಜಾಗ ಇದೆ. ಹಾಗಾಗಿ ಅಲ್ಲಿ ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ನೀರು ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಇರುವಂತಹ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಈ ಆವರಣ ಗೋಡೆ ಕುಸಿದು ಬಿದ್ದಿರುವಂಥದ್ದು ಬಹಳ ಅಂದರೆ ಗಟ್ಟಿಯಾಗಿತ್ತು ಇದು. ಆದರೆ ಯಾಕೆ ಕುಸಿದು ಬಿತ್ತು ಅನ್ನುವಂಥದ್ದು ಸದ್ಯ ಕಾಡ್ತಾ ಇರುವಂತಹ ಪ್ರಶ್ನೆ. ಅದರೊಂದಿಗೆ ಅದು ಕುಸಿದು ಬಿದ್ದ ಬಳಿಕ ಆದಂತಹ ಅವಾಂತರಗಳ ದೃಶ್ಯವನ್ನ ನೋಡಬಹುದು. ಇದನ್ನ ಕಣ್ಣಾರೆ ಕಂಡಂತ ಜನ ಇವತ್ತಿಗೂ ಕೂಡ ಭಯಭೀತರಾಗಿದ್ದಾರೆ. ಅಷ್ಟರ ಮಟ್ಟಿಗೆ ಆ ಒಂದು ಪರಿಸ್ಥಿತಿ ಇತ್ತು. ಯಾಕಂದ್ರೆ ಅಲ್ಲಿ ಯಾವುದೇ ವಾಹನಗಳು ಅಥವಾ ಪಾದಾಚಾರಿಗಳು ಓಡಾಟವನ್ನ ಮಾಡ್ತಾ ಇದ್ರೆ ನಿಜಕ್ಕೂ ಅವರ ಒಂದು ಪ್ರಾಣಕ್ಕೆ ಅಪಾಯ ಎದುರಾಗ್ತಾ ಇತ್ತು. ಇದರೊಂದಿಗೆ ಕೇವಲ ರಸ್ತೆಯಲ್ಲಿ ಓಡಾಟ ಮಾಡುವಂತಹವರು ಮಾತ್ರ ಅಲ್ಲ, ಇಲ್ಲಿ ಏನು ಒಂದು ಗೇಟ್ ಇದೆ, ಈ ಗೇಟ್ ಹತ್ರ ಯಾರಾದ್ರೂ ಇದ್ರೂ ಕೂಡ ಅವರಿಗೆ ಸಮಸ್ಯೆ ಎದುರಾಗುವಂತ ಒಂದು ಸಾಧ್ಯತೆ ಇದೆ. ನೋಡಿ, ಇದೇ ಗೇಟ್ ನಿನ್ನೆ ನೀವು ಸಿಸಿ ಕ್ಯಾಮ್ರಾದಲ್ಲಿ ಏನು ಗೋಡೆ ಕುಸಿಯುವಂತ ಸಂದರ್ಭದಲ್ಲಿ ಒಂದು ಗೇಟ್ ಹಾರಿಕೊಂಡು ಬೀಳುತ್ತೋ ಅದೇ ಗೇಟ್ ಇದು ಕಿತ್ಕೊಂಡು ಹೋಗಿರುವಂತದ್ದು. ಕೇವಲ ಅದರೊಂದು ಏನು ಎಫೆಕ್ಟ್ ಇದೆ, ಆ ಒಂದು ರಭಸಕ್ಕೆ ಇದು ಕಿತ್ಕೊಂಡು ಹೋಗಿರುವಂಥದ್ದು. ಇದೇ ಆವರಣ ಗೋಡೆ, ಇದೇ ಮನೆ ಬೊಮ್ಮಾಗದಲ್ಲಿರುವಂತಹ ಆವರಣ ಗೋಡೆ, ಇದೇ ಮನೆಯ ಒಂದು ಸಿಸಿ ಕ್ಯಾಮೆರಾದಲ್ಲಿ ಎಲ್ಲ ದೃಶ್ಯಾವಳಿಗಳು ಕೂಡ ಸದ್ಯ ಸೆರೆಯಾಗಿರುವಂಥದ್ದು. ಆ ಭೀಕರತೆಯನ್ನು ಕಂಡಿರುವಂತಹ ಈ ಸುತ್ತಮುತ್ತಲಿನ ಜನರು ಈಗ ಮನೆಯಿಂದ ಹೊರಬರೋದು ಕೂಡ ಹೆದರ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಅದರೊಂದು ಪರಿಣಾಮ ಆಯಿತು. ಈಗ ಇಲ್ಲಿ ರಸ್ತೆ ಸಂಚಾರ ಅನ್ನುವಂಥದ್ದು ಸಂಪೂರ್ಣವಾಗಿ ಬಂದಾಗಿದೆ ಮತ್ತು ಕರೆಂಟ್ ಕಂಬಗಳು, ಎಲೆಕ್ಟ್ರಿಸಿಟಿ ಕೇಬಲ್ಗಳು ಎಲ್ಲವೂ ಕೂಡ ಇಲ್ಲಿ ದರಾಶಾಯಿ ಆಗಿರುವಂಥದ್ದು. ಈಗಾಗಲೇ ಸ್ಥಳೀಯ ಕಾರ್ಪೊರೇಟರ್ಗಳು ಇದನ್ನು ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಇನ್ನೂ ಇಲ್ಲೊಂದು ಅಪಾಯಕಾರಿ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಹಾಗಾಗಿ ಕೂಲಂಕುಷವಾಗಿ ಯಾಕೆ ಈ ಥರ ಆಯಿತು, ಯಾಕೆ ಈ ತಡೆಗೋಡೆ ಕುಸಿತವಾಯಿತು ಅನ್ನುವಂತಹ ರೀತಿಯ ಒಂದು ಅಧ್ಯಯನ ಅಥವಾ ಒಂದು ತನಿಖೆ ಅನ್ನುವಂಥದ್ದು ಆಗಬೇಕಾಗಿದೆ. ಇದಕ್ಕೆ ಕಾರಣ ಏನು ಅನ್ನೋದು, ಯಾಕಂದರೆ ಇದು ಬಹಳ ಉದ್ದಕ್ಕೆ ಒಂದು ಆವರಣ ಗೋಡೆ ಇರುವಂಥದ್ದು. ಮುಂದೆ ಇಲ್ಲಿ ನಡೆದಾಡುವಂಥ ಪಾದಾಚಾರಿಗಳು, ವಾಹನ ಸವಾರರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತಹ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಇದರ ಬಗ್ಗೆ ಒಂದು ಏನಾಗಿದೆ ಅನ್ನುವಂಥ ರೀತಿಯ ಒಂದು ತನಿಖೆಯನ್ನು ನಡೆಸಿ ಮುಂದೆ ಈ ಥರ ಆಗದೇ ಇರುವಂತಹ ರೀತಿಯಲ್ಲಿ ಈ ಭಾಗದ ಜನರಿಗೆ ಒಂದು ವಿಶ್ವಾಸವನ್ನು ತುಂಬುವ ಅನಿವಾರ್ಯ ಇದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.